I am going to school. I am going to school. ಸೊ ಇದು ಪ್ರಶ್ನೆ ಆಗಿರೋದ್ರಿಂದ ಏನಾಗಬೇಕು, ಆಮ್ ಈ ಕಡೆ ಬರಬೇಕು. ಅವಾಗ ಏನಾಗುತ್ತೆ? ಎಸ್, ಆಫ್ ಕೋರ್ಸ್. ಆಮ್ ಐ ಗೋಯಿಂಗ್ ಟು ಸ್ಕೂಲ್. ಓಕೆ, ಸೊ ನಾನು ಶಾಲೆಗೆ ಹೋದ್ನಾ? ಇಲ್ಲಿ ನಾ ಇದೆ ಅಲ್ವಾ? ನಾ ನಾನು ಶಾಲೆಗೆ ಹೋದ್ನಾ? ಅಲ್ಲ, ನೀನು ಶಾಲೆಗೆ ಹೋದ್ಯಾ ಅಂತ ಕೇಳಕ್ಕೇನು? ನೀನು ಶಾಲೆಗೆ ಹೋದ್ಯಾ? ನೋಡಿ, ಇದು ಆಲ್ರೆಡಿ ಆಗಿದೆ. ನಾವು 2 ಕ್ಲಾಸ್ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ ಮುಂಚೆನೇ. ಅಂದರೆ ನಿಮಗೆ ಸ್ವಲ್ಪ ಮುಂಚೆನೇ ಪ್ರಾಕ್ಟೀಸ್ ಆಗಲಿ ಅಂತ ನಾನು 2. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ವಾರದ ಹಿಂದೆ ಡೂ ಯು ಗೋ ಟು ಸ್ಕೂಲ್, ಡಿಡ್ ಯು ಗೋ ಟು ಸ್ಕೂಲ್ ಇದೆಲ್ಲ ಆಗಿದೆ ನಿಮಗೆ ಆಲ್ರೆಡಿ. ನೀವು ಕನ್ಫ್ಯೂಷನಲ್ಲಿದ್ದೀರಾ ಇನ್ನು. ಓಕೆ, ಎನಿವೆ ಪ್ರಾಕ್ಟೀಸ್ ಮಾಡಿ. ನಾನು ಶಾಲೆಗೆ ಹೋದ್ನಾ? ಅಲ್ಲ, ಸಾರಿ, ಡಿಡ್ ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗ್ತಾ ಇದ್ದೀನಾ? ಇದ್ದೆನಾ? ನಾನು ಶಾಲೆಗೆ ಹೋಗ್ತಾ ಇದ್ನಾ? ಯಾವ ಟೆನ್ಸ್ ಇದು? ಮಾಡ್ತಾ ಇದ್ನಾ, ಹೋಗ್ತಾ ಇದ್ನಾ, ತಗೋತಾ ಇದ್ನಾ, ಕೇಳ್ತಾ ಇದ್ನಾ, ಇದೆಲ್ಲ ಪಾಸ್ಟ್ ಕಂಟಿನ್ಯೂ. ಸೊ ವಾಸ್ ಐ ಗೋಯಿಂಗ್ ಟು ಸ್ಕೂಲ್? ಓಕೆ, ಉಳಿದಿರೋದನ್ನೆಲ್ಲ ಗೆಸ್ ಮಾಡಿ. ಅಪ್ಪು, ಏನು ಸ್ಮೆಲ್ ಬರ್ತಾ ಇದೆ? ಓಕೆ, ನಾನು ನಾಳೆ ಶಾಲೆಗೆ ಹೋಗ್ತೀನಾ? ಎಸ್. ನಾನು ಶಾಲೆಗೆ ಹೋಗ್ತಾ ಇರ್ತೀನಾ? ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗಲ್ವಾ? ಸಿ, ನಾನು ಓಕೆ. ಸೊ ಫಸ್ಟು ನೀವೇನು ಮಾಡಬೇಕು ಅಂದರೆ, ಅದು ಸೆಂಟೆನ್ಸು ನೆಗೆಟಿವ್ ಅಲ್ಲ, ಇದು ಕ್ವೆಶ್ಚನ್ ಫಾರ್ಮಲ್ಲಿ ಇದೆಯಲ್ವಾ, ಅದನ್ನು ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ಮಾಡ್ಕೊಳ್ಳಿ. ನೆಗೆಟಿವ್ ಯಾವ್ದು ನೆಗೆಟಿವ್ ಇದೆ? ನಾನು ಶಾಲೆಗೆ ಹೋಗಲ್ವಾ, ಈ ಹೋಗಲ್ವಾ ತೆಗೆದು ಹೋಗಲ್ಲ. ಎಸ್, ಆಫ್ ಕೋರ್ಸ್. ಡೋಂಟ್ ಐ ಗೋ ಟು ಸ್ಕೂಲ್. ಹಾಂ, ಡೂ ಐ ಗೋ ಟು ಸ್ಕೂಲ್ ದ ನೆಗೆಟಿವ್ ಏನು? ಡೋಂಟ್ ಐ ಗೋ ಟು ಸ್ಕೂಲ್. ಓಕೆ, ನಾನು ಇದನ್ನು ಹೆಂಗೆ ಅಂದರೆ, ಪ್ರಶ್ನೆ ಹೆಂಗಾಗುತ್ತೆ? ಪ್ರಶ್ನೆ ಆಗೋದು ಹೆಂಗೆ? ಈಗ ಹೋಗಲ್ಲ, ಫಸ್ಟು ವಾ ತೆಗೆದುಬಿಡಿ, ಹೋಗಲ್ಲ ಹಾಕ್ಕೊಳ್ಳಿ. ನಾನು ಶಾಲೆಗೆ ಹೋಗಲ್ಲ. ಓಕೆ, ಹೋಗಲ್ಲ ಬಂದಾಗ ಐ ಡೋಂಟ್ ಗೋ ಟು ಸ್ಕೂಲ್. ಸೊ ಡೋಂಟ್ ಇದೆಯಲ್ವಾ, ಡೋಂಟನ್ನು ಫಸ್ಟಿಗೆ ಹಾಕಿದ್ರೆ ಪ್ರಶ್ನೆ ಆಗುತ್ತೆ, ಹೋಗಲ್ವಾ. ಓಕೆ, ಅಷ್ಟೇ ಇರೋದು. ಡೋಂಟ್ ಐ ಗೋ ಟು ಸ್ಕೂಲ್. ಓಕೆ, ಸೊ ನಾನು ಶಾಲೆಗೆ ಹೋಗ್ತಾ ಇಲ್ಲ, ಅದರ ಪ್ರಶ್ನೆ ಏನು? ಇಲ್ವಾ ಅಂತ ಇದೆ. ನಾನು ಶಾಲೆಗೆ ಹೋಗ್ತಾ ಇಲ್ಲ, ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಏನು? ಹಾಂ, ಆಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್. ಓಕೆ, ನಾನು ಶಾಲೆಗೆ ಹೋಗಲಿಲ್ವಾ? ಡಿಡೆಂಟ್ ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗ್ತಾ ಇರಲಿಲ್ವಾ? ವರಂಟ್ ಹೆಂಗೆ ಬರುತ್ತೆ? ವರಂಟ್ ನಾನು ಬಂದಾಗ ವರಂಟ್ ಬರುತ್ತಾ? wasn't I go to school? wasn't I going to school? ನಾನು ನಾಳೆ ಶಾಲೆಗೆ ಹೋಗಲ್ವಾ? won't I go to school?
ನಾನು ಶಾಲೆಗೆ ಹೋಗ್ತಾ ಇರಲ್ವಾ? ವೋಂಟ್ ಐ ಬಿ ಗೋಯಿಂಗ್ ಟು ಸ್ಕೂಲ್. ಓಕೆ. ನೀನು ಶಾಲೆಗೆ ಹೋಗ್ತೀಯಾ? ಆರ್ ಯು ಯಾಕೆ ಬರುತ್ತಲ್ಲಿ? ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ? ಡೂ ಯು ಗೋಯಿಂಗ್ ಟು ಹೆಂಗಮ್ಮ ಬರುತ್ತೆ? ಡೂ ಅಲ್ಲೇ ಇಲ್ವಾ ಮೇಲೆ? ಹಾಂ, ಆರ್ ಯು ಗೋಯಿಂಗ್ ಟು ಸ್ಕೂಲ್? ನೀನು ಶಾಲೆಗೆ ಹೋದ್ಯಾ? ನೀನು ಶಾಲೆಗೆ ಹೋಗ್ತಾ ಇದ್ಯಾ? ಡಿಡ್ ನಾಟ್ ಗೋ ಟು. ವರ್ ಯು ಗೋಯಿಂಗ್ ಟು ಸ್ಕೂಲ್? ನೀನು ನಾಳೆ ಶಾಲೆಗೆ ಹೋಗ್ತೀಯಾ? ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ? ನೀನು ಶಾಲೆಗೆ ಹೋಗ್ತಾ ಇರ್ತೀಯಾ? ಓಕೆ. ನೀನು ಶಾಲೆಗೆ ಹೋಗಲ್ವಾ? ಅದರದ್ದು ನೆಗೆಟಿವ್. ಸೊ ಇಲ್ಲಿರೋದು ನೋಡಿ, ಇಲ್ಲಿರೋದನ್ನೆಲ್ಲ ನೀವು ನೋಡಿಕೊಂಡು ನೆಗೆಟಿವ್ ಹೇಳಿದ್ರೆ ಆಯ್ತು, ಅಷ್ಟೇ ಇರೋದು ಇದರಲ್ಲಿ. ಅದರಲ್ಲಿ ಮತ್ತೇನು ಕಷ್ಟ ಇದೆ? ಆಲ್ರೆಡಿ ಇದೆ ನಿಮ್ಮ ಕಣ್ಣೆದುರಿಗೇನೆ. ಓಕೆ. ನೀನು ಶಾಲೆಗೆ ಹೋಗಲ್ವಾ? ಡೂ ಇರೋದು ಡೋಂಟ್ ಮಾಡೋದು. ಓಕೆ. ನೀನು ಶಾಲೆಗೆ ಹೋಗ್ತಾ ಇಲ್ವಾ? ನೀನು ಶಾಲೆಗೆ ಹೋಗಲಿಲ್ವಾ? ಹಾಂ. ನೀನು ಶಾಲೆಗೆ ಹೋಗ್ತಾ ಇರಲಿಲ್ವಾ? ಎಸ್. ನೀನು ನಾಳೆ ಶಾಲೆಗೆ ಹೋಗಲ್ವಾ? ಯಾ. ನೀನು ಶಾಲೆಗೆ ಹೋಗ್ತಾ ಇರಲ್ವಾ? ಎಸ್, ಅಷ್ಟೇ. ಕೆಲವುದೆಲ್ಲ ಇಲ್ಲಿ ಕಣ್ಣೆದುರಿಗೆ ಇದೆ ನಿಮಗೆ, ಅದನ್ನೇ ಸ್ವಲ್ಪ ಕಾಪಿ ಮಾಡಿದ್ರೆ ಆಯಿತು. ನಾವು ಶಾಲೆಗೆ ಹೋಗ್ತೀವಾ? ವೆರಿ ಗುಡ್. ನಾವು ಶಾಲೆಗೆ ಹೋಗ್ತಾ ಇದ್ದೀವಾ? ಈಗ ನಾವು ಶಾಲೆಗೆ ಹೋದ್ವಾ? ಹೋದ್ವಾ? ಗೋಯಿಂಗ್ ಹೆಂಗಮ್ಮ ಬರುತ್ತೆ? ತಾ ಇದೆಯಲ್ಲ. ಹಾಂ, ಎಸ್. ನಾವು ಶಾಲೆಗೆ ಹೋಗ್ತಾ ಇದ್ವಾ? ಹೋಗ್ತಾ. ಯಾ, ವೆರಿ ಗುಡ್. ವರ್ ವಿ ಗೋಯಿಂಗ್ ಟು ಸ್ಕೂಲ್? ನಾವು ನಾಳೆ ಶಾಲೆಗೆ ಹೋಗ್ತೀವಾ? ಹಾಂ, ವಿಲ್ ವಿ ಗೋ ಟು ಸ್ಕೂಲ್? ನಾವು ಶಾಲೆಗೆ ಹೋಗ್ತಾ ಇರ್ತೀವಾ? ನಾವು ಶಾಲೆಗೆ ಹೋಗಲ್ವಾ? ನಾವು ನಾಳೆ ಶಾಲೆಗೆ ಹೋಗ್ತಾ ಇಲ್ವಾ? ನಾವು ಶಾಲೆಗೆ ಹೋಗಲಿಲ್ವಾ? ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ? ನಾವು ಶಾಲೆಗೆ ಹೋಗಲ್ವಾ? ನಾವು ಶಾಲೆಗೆ ಹೋಗ್ತಾ ಇರಲ್ವಾ? ಬಿ ಗೋಯಿಂಗ್ ಅಷ್ಟೆ. ಅವರು ಓಕೆ, ಅವರು ಶಾಲೆಗೆ ಹೋಗ್ತಾರಾ? ಇದು ಸ್ವಲ್ಪ ಪ್ರಾಕ್ಟೀಸಿಗೆ ನಾನು ಅದನ್ನು ಐ ಯು ವೇ ದಿ ಎಲ್ಲದು ಮಾಡಿದ್ದು. ನೆಕ್ಸ್ಟು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಅವಳು ಶಾಲೆಗೆ ಹೋಗ್ತಾಳಾ? ಅವಳು ಶಾಲೆಗೆ ಹೋಗ್ತಾ ಇದ್ದಾಳಾ? ಸಿ ಅಗೇನ್, ಶಿ ಡಸ್ ಗೋ ಟು ಸ್ಕೂಲ್. ಇಲ್ಲಿ ಪ್ರಶ್ನೆ ಎಲ್ಲಿ ಬಂತು? ಇದು ಉತ್ತರನೇ ಅಲ್ವಾ? ಈಸ್ ಶಿ ಗೋಯಿಂಗ್ ಟು ಸ್ಕೂಲ್? ಅವಳು ಶಾಲೆಗೆ ಹೋದಳಾ? ಅವಳು ಶಾಲೆಗೆ ಹೋಗ್ತಾ ಇದ್ಲಾ?
ಅವಳು ಶಾಲೆಗೆ ಹೋಗ್ತಾ ಇದ್ಲಾ? ಹಾಂ, ವಾಸ್ ಶಿ ಗೋಯಿಂಗ್ ಟು. ಅವಳು ನಾಳೆ ಶಾಲೆಗೆ ಹೋಗ್ತಾಳಾ? ಓಕೆ. ಸೊ ನಿಮಗೆಲ್ಲ 6 ತಿಂಗಳಿಗೆ ಕೋರ್ಸ್ ಮುಗಿಸ್ಬೇಕು ಅಂತ ಇದೆಯೋ ಇಲ್ವೋ? ನೀವು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತಿದ್ದೀರಾ? ಡಿ ಯು ವಾಂಟ್ ಟು ಎಕ್ಸ್ಟೆಂಡ್ ದ ಕೋರ್ಸ್ ಲೈಕ್ ಫಾರ್ 3 ಮಂತ್ಸ್ ಎಕ್ಸ್ಟ್ರಾ, ಮತ್ತು ಇನ್ನೊಂದು 6 ಮಂತ್ಸ್ ಏನಾದರೂ ಬೇಕು ಅಂತಿದ್ದೀರಾ? ಎವ್ರಿಬಡಿ ಲೈಕ್ 6 ಮಂತ್ಸಲ್ಲಿ ಕೋರ್ಸ್ ಮುಗಿಸ್ಬೇಕು ಅಂತಿದ್ದೀರಾ ತಾನೆ? ಐ ವಾಂಟ್ ಎವ್ರಿಬಡಿ ಟು ಸೇ ಯಸ್. ಓಕೆ. ಸೊ ಹಾಂ ಸರ್, ಏನಿಲ್ಲ, ಇದನ್ನ ಒಂದು 4-5 ಕ್ಲಾಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾರೆ. ನಾನು ಒಂದು 6 ತಿಂಗಳು, ಒಂದು ತಿಂಗಳು ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ. ಅಲ್ಲ, ಈ ನಮಗೆ ಪ್ರಾಕ್ಟೀಸೇ ಮಾಡಿಸ್ತಾ ಇರೋದು ನಾನು. 3 ಕ್ಲಾಸಿಂದ ಪ್ರಾಕ್ಟೀಸೇ ಮಾಡಿಸ್ತಾ ಇರೋದು. 4-5 ಕ್ಲಾಸ್ ಹೆಚ್ಚಿಗೆ. ಓಕೆ, ವಿಲ್ ಸಿ, ನೋಡೋಣ. ನನಗೆ ಮತ್ತು ಪೋರ್ಷನ್ಸ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಇದೇ ಪ್ರಾಕ್ಟೀಸ್, ನಿಮಗೆ ಇದೇ ಪ್ರಾಕ್ಟೀಸ್. ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ ಸರ್.